ಓಂ ಶಾಂತಿ. ತಮ್ಮೆಲ್ಲರೂ ಕೂಡ ಬಾಬಾರ ನೆನಪಿದೆ ಅಂತ ಭಾವಿಸ್ತೇನೆ. ಬಾಬಾರವ್ರನ್ನ ನೆನಪು ಮಾಡಿಕೊಳ್ತಾ ಜ್ವಾಲಾಮುಖಿ ನೆನಪಿನ ಮುಖಾಂತರ ಹಳೆಯ ಸಂಸ್ಕಾರಗಳ ಸಂಹಾರವನ್ನು ಮಾಡೋದ್ರ ಬಗ್ಗೆ ಬಾಬಾ ನಮಗೆ ಅನೇಕ ಬಾರಿ ಹೇಳ್ತಾ ಬಂದರು. ಏಕೆ ಅಂತಂದರೆ ಇನ್ನು ಸಮಯ ಅನ್ನುವಂಥದ್ದು ಭಾಳಷ್ಟು ಕಡಿಮೆ ಇದೆ. ಈ ಜಗತ್ತು ವಿನಾಶದ ಅಂಚಿನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಯುಗ ಪರಿವರ್ತನೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಅಲ್ವಾ. ಯುಗ ಪರಿವರ್ತನೆಯ ಸಂಧಿಕಾಲದಲ್ಲಿ ನಾವೆಲ್ಲ ಇರೋದರಿಂದ ನಮ್ಮ ಹಳೆಯ ಸಂಸ್ಕಾರಗಳನ್ನು ನಾವು ಸಂಹಾರ ಮಾಡಿಕೊಳ್ಬೇಕಾಗ್ತದೆ ಎನ್ನುವಂಥದ್ದಾಗಿ, ಈ ಹಳೆಯ ಸಂಸ್ಕಾರಗಳ ಒಂದು ಸಂಹಾರ ಮಾಡಲಿಕ್ಕಾಗಿ ಬಾಬಾರವರು ವಿಶೇಷವಾಗಿರುವಂಥ ನೆನಪಿನ ಬಗ್ಗೆ ಹೇಳ್ತಾರೆ. ಯಾವ ನೆನಪು ಅಂದರೆ ಜ್ವಾಲಾಮುಖಿ ನೆನಪು ಅಂಥೇಳಿ. ಜ್ವಾಲಾಮುಖಿ ನೆನಪು ಅಂತ ಹೇಳಿದ್ರೆ ಲೈಟ್ ಹೌಸ್ ಹಾಗೂ ಮೈಟ್ ಹೌಸ್ನ ಶಕ್ತಿಶಾಲಿಯಾದಂಥ ಸ್ಥಿತಿ. ಇದಕ್ಕಾಗಿ ವಿಶೇಷ ಜ್ಞಾನ ಸ್ವರೂಪದ ಅನುಭವಿಗಳಾಗಬೇಕಾಗ್ತದೆ, ಶಕ್ತಿಶಾಲಿಗಳಾಗಬೇಕಾಗ್ತದೆ. ಅದರಿಂದ ತಾವು ಶ್ರೇಷ್ಠ ಆತ್ಮರ ಶುಭ ವೃತ್ತಿ ಹಾಗೂ ಕಲ್ಯಾಣದ ವೃತ್ತಿ ಶಕ್ತಿಶಾಲಿ ವಾತಾವರಣದ ಮುಖಾಂತರ ಚಡಪಡಿಸ್ತಾ ಇರತಕ್ಕಂಥ ಅನೇಕ ಆತ್ಮರು, ಅಲೆದಾಡ್ತಾ ಇರತಕ್ಕಂಥ ಅನೇಕ ಆತ್ಮರು, ಕೂಗಾಡ್ತಾ ಇರತಕ್ಕಂಥ ಅನೇಕ ಆತ್ಮರು, ಅವರೆಲ್ಲರಿಗೂ ಕೂಡ ಆನಂದ, ಶಾಂತಿ ಮತ್ತು ಶಕ್ತಿಯ ಅನುಭೂತಿ ಆಗಬೇಕು. ಹಾಗೆ ನಮ್ಮ ನೆನಪು ಇರಬೇಕಾಗ್ತದೆ ಅಂಥೇಳಿ. ನಾನು ತಪಸ್ಸು ಮಾಡ್ತೀನಿ ಅಂತಕ್ಕಂಥದ್ದಲ್ಲ, ಆ ತಪಸ್ಸಿನ ಆಳ ಎಷ್ಟು ಇದೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರುವಂಥ ಪಾತ್ರವನ್ನು ಅಭಿನಯ ಮಾಡ್ತದೆ. ನಾವಿಲ್ಲಿ ತಪಸ್ಸಿಗೆ ಕೂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಇರ್ತಕ್ಕಂಥವರು, ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮರು ಕೂಡ ಆನಂದ, ಶಾಂತಿ ಮತ್ತು ಶಕ್ತಿಯ ಅನುಭೂತಿಯನ್ನು ಪಡಿಬೇಕು. ಆ ಮಟ್ಟಿಗೆ ನಮ್ಮ ಯೋಗ ಮತ್ತು ತಪಸ್ಸು ಇದೆ ಅಂತೇಳಿದ್ರೆ ಅದು ನಿಜವಾಗಿರುವಂಥ ಜ್ವಾಲಾಮುಖಿ ನೆನಪಾಗ್ತದೆ ಎನ್ನುವಂಥದ್ದಾಗಿ. ಈಗ ನೋಡ್ತಾ ಇದ್ದರೆ ಎಷ್ಟೊಂದು ಆತ್ಮಗಳು ಚಡಪಡಿಸ್ತಾ ಇರ್ತವೆ. ಈ ಎಲ್ಲ ಆತ್ಮಗಳ ಚಡಪಡಿಕೆಗೆ ಪ್ರಮುಖವಾಗಿರುವಂಥ ಕಾರಣ ಏನು? ಅವರು ಹಿಂದಿನ ಜನ್ಮದಿಂದ ಅಂದರೆ ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪಗಳು. ಆ ಎಲ್ಲ ಪಾಪಗಳ ಒಂದು ಪ್ರಾಯಶ್ಚಿತ್ತವನ್ನು ಈಗ ಅವರು ಅನುಭವಿಸ್ತಾ ಇದ್ದಾರೆ. ಈಗ ನನಗೇ ಕೆಟ್ಟದ್ದು ಭಾಳಷ್ಟು ಆಗ್ತಾ ಇದೆ ಅಂತೇಳಿದ್ರೆ ನಾನೇ ಕೆಟ್ಟದ್ದು ಮಾಡಿದ್ದೀನಿ ನನ್ನ ಪೂರ್ವ ಜನ್ಮದಲ್ಲಿ ಅಂತಕ್ಕಂತಹ ಒಂದು ಪರಿಕಲ್ಪನೆ ಅವರಿಗೆ ಇರೋದಿಲ್ಲ, ಆದರೆ ಅನುಭವಿಸ್ತಾ ಇರ್ತಾರೆ. ಅಂಥ ಎಲ್ಲ ಆತ್ಮಗಳಿಗೂ ಕೂಡ ದುಃಖದಿಂದ ಬಂದು ಸುಖಕ್ಕೆ ಸೇರಬೇಕಾಗ್ತದೆ ಅವರು. ಅದು ನಾವು ಮಾಡುವಂತಹ ಜ್ವಾಲಾಮುಖಿ ನೆನಪನ್ನು ಆಧರಿಸಿದೆ ಅನ್ನುವಂಥದ್ದಾಗಿ. ಅದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಅದು ಹೇಗೆ ಅಗ್ನಿಯಲ್ಲಿ ಯಾವುದೇ ವಸ್ತುವನ್ನು ಹಾಕಿದರೆ ಅದರ ನಾಮ, ರೂಪ, ಗುಣ ಎಲ್ಲವೂ ಬದಲಾಗಿ ಬಿಡ್ತದೆ ಅಲ್ವಾ. ನೀವು ಉದಾಹರಣೆ ಒಂದು ಸಾರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನೇಕ ವಸ್ತುಗಳನ್ನು ಅದರಲ್ಲಿ ಹಾಕಿರ್ತೀರ ಅಲ್ವಾ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಧನಧಾನ್ಯಗಳನ್ನು ನೀವು ಹಾಕಿರ್ತೀರ. ಅದರ ಸಂಪೂರ್ಣ ಬೆಂದ ನಂತರವಾಗಿ ಯಾವುದು ಇದೆ ಅಂತೇಳ್ಬಿಟ್ಟು ನಮಗೆ ಗುರುತಿಸಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಅದರ ನಾಮ, ರೂಪ ಎಲ್ಲದೂ ಕೂಡ ಬದಲಾವಣೆ ಆಗಿಬಿಡ್ತದೆ. ಹಾಗೆಯೇ ಪರಂಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮ, ಶಿವಪರಮಾತ್ಮ ಅಂದರೆ ನಮ್ಮೆಲ್ಲರ ತಂದೆ. ಆತನ ನೆನಪಿನಲ್ಲಿದ್ದಂಥ ಸಂದರ್ಭದಲ್ಲಿ ಲಗನ್ನಿನ ಅಗ್ನಿಯಲ್ಲಿದ್ದಾಗ ಪರಿವರ್ತನೆ ನಾವು ಆಗಿಬಿಡ್ತೀವಿ. ಅಂದರೆ ಮನುಷ್ಯರಿಂದ ನಾವೇನಾಗ್ತೀವಿ? ಬ್ರಾಹ್ಮಣರಾಗ್ಬಿಡ್ತೀವಿ. ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಅಂದರೆ ಉತ್ತುಂಗ ಸ್ಥಾನದಲ್ಲಿರ್ತಕ್ಕಂತಹ ಒಂದು ವರ್ಗ ಅಂತೇಳಿದರೆ ಅದು ಒಂದು ಬ್ರಾಹ್ಮಣ ವರ್ಗವೇ ಆಗಿರ್ತದೆ ಅಲ್ವಾ. ಅಂತಹ ಬ್ರಾಹ್ಮಣರು ನಾವು ಆಗಿದ್ದೀವಾ ಅಂದರೆ ಯೋಗ ತಪಸ್ಸು ಆ ನಿಟ್ಟಿನಲ್ಲಿ ನಮಗೆ ಆಗ್ತಾಯಿದೆನಾ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ನಂತರ ಬ್ರಾಹ್ಮಣರಿಂದ ಏನಾಗ್ತಾಯಿದ್ವಿ? ಫರಿಷ್ಠೆಗಳಾಗ್ತಾಯಿದ್ದೀವಿ. ಹಾಗೆಯೇ ಫರಿಷ್ಠೆಗಳಿಂದ ದೇವತೆಗಳೇ ಆಗಿಬಿಡ್ತೀವಿ ಅಲ್ವಾ. ದೇವತೆಗಳು ಯಾರಾಗ್ತಾರೆ ಅಂದರೆ ಮೊದಲು ಬ್ರಾಹ್ಮಣರಾಗಬೇಕು. ಬ್ರಾಹ್ಮಣರಾಗಿರ್ತಕ್ಕಂಥವ್ರು ಫರಿಷ್ಠೆಗಳಾಗಿ ನಂತರ ಅವರೇ ಸತ್ಯ ಮತ್ತು ತ್ರೇತಯುಗದ ದೇವತೆಗಳಾಗಿಬಿಡ್ತಾರೆ. ಹಾಗೆ ಇಂತಹ ಪರಿವರ್ತನೆ ನಾವು ಮಾಡ್ಕೊಳ್ಬೇಕು ಅಂತೇಳಿದ್ರೆ ಅಲ್ವಾ, ಶೂದ್ರರಿಂದ ಹಿಡಿದು ಬ್ರಾಹ್ಮಣರಾಗಿ ನಂತರ ಫರಿಷ್ಠೆಗಳಾಗಿ ದೇವತೆಗಳಾಗಬೇಕು ಅಂತೇಳಿದ್ರೆ ಎಂತಹ ಕುಲಿಮೆ ಒಳಗಡೆಗೆ ನಾವು ಬೇಯಬೇಕು ಅಲ್ವಾ. ನಮ್ಮ ಹಳೆಯ ಸಂಸ್ಕಾರಗಳ ಸಂಹಾರ ಮಾಡದೇನೆ ನಾವು ದೇವತೆಗಳಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಜ್ವಾಲಾಮುಖಿ ನೆನಪಿನ ಒಂದು ಅವಶ್ಯಕತೆ ಇವತ್ತು ಇದೆ ಅನ್ನೋದನ್ನು ನಾವು ಮರೆಯಬಾರದಾಗಿದೆ. ಹೇಗೆ ಹಸಿಯಾಗಿರ್ತಕ್ಕಂಥ ಮಣ್ಣನ್ನು ಹಚ್ಚಿನಲ್ಲಿ ಹಾಕಿ ಬೆಂಕಿಯಲ್ಲಿ ಸುಟ್ಟಾಗ ಇಟ್ಟಿಗೆ ಆಗಿಬಿಡ್ತದೆ ಅದು, ಹಾಗೆಯೇ ಇದು ಸಹ ಪರಿವರ್ತನೆ ಆಗಿಬಿಡ್ತದೆ. ನಮ್ಮ ಹಳೆಯ ಸಂಸ್ಕಾರಗಳು ಪರಿವರ್ತನೆ ಆಗಿಬಿಡ್ತದೆ ಅಲ್ವಾ. ಇದು ಯಜ್ಞ, ಮಹಾಯಜ್ಞ ಇದು. ಈ ಯಜ್ಞದಲ್ಲಿ ನಮ್ಮ ಎಲ್ಲ ಹಳೆಯ ಸಂಸ್ಕಾರಗಳನ್ನು ಹಾಕಿ ಸಂಹಾರ ಮಾಡಬೇಕಾಗ್ತದೆ. ಆಗ ನಾವು ಪರಿವರ್ತನೆ ಆಗ್ತೀವಿ.
ನೈಜ ಬ್ರಾಹ್ಮಣರಾಗ್ತೀವಿ, ಫರಿಸ್ತೆಗಳಾಗ್ತೀವಿ, ದೇವತೆಗಳಾಗಿ ಸತ್ಯುಗಕ್ಕೆ ನಾವು ಬಂದುಬಿಡ್ತೀವಿ ಅಲ್ವಾ. ಓಕೆ, ಆದ್ದರಿಂದ ಈ ನೆನಪನ್ನು ಜ್ವಾಲಾಮುಖಿ ನೆನಪು ಅಂತ ಕರೀತಾರೆ. ಯಾವ ನೆನಪು ಅನ್ನುವಂಥದ್ದು ಒಬ್ಬ ಶೂದ್ರನನ್ನು ಬ್ರಾಹ್ಮಣನನ್ನಾಗಿ ಮಾಡುತ್ತೆ, ಒಬ್ಬ ಬ್ರಾಹ್ಮಣನನ್ನು ಫರಿಸ್ತೆಯನ್ನಾಗಿ ಮಾಡುತ್ತದೆ ಮತ್ತು ದೇವತೆಯನ್ನಾಗಿ ಮಾಡುತ್ತದೆ. ಅದು ಜ್ವಾಲಾಮುಖಿಯಾಗಿರುವಂತಹ ಒಂದು ನೆನಪಾಗಿದೆ ಅಂತಕ್ಕಂಥದ್ದಾಗಿ ಆ ನೆನಪನ್ನು ನಾವು ಮಾಡಬೇಕಾಗ್ತದೆ. ಈಗ ನಮ್ಮ ನೆನಪಿನ ಒಂದು ಸ್ಥಿತಿಗತಿ ಯಾವ ರೀತಿಯಾಗಿದೆ? ಆಮೆಯೋಟದಲ್ಲಿರಬಹುದು ಅಲ್ವಾ, ಕೆಲವರು ಹಾವಿನ ರೂಪದಲ್ಲಿರ್ಬೋದು, ಅಂದರೆ ಇನ್ನೂ ತೆವಳತನೇ ಇರ್ತದೆ. ಆಗಲ್ಲ, ಸಮಯ ಭಾಳ ಕಡಿಮೆ ಇರೋದರಿಂದ ಇದು ನಾಗಾಲೋಟದಲ್ಲಿ ಓಡ್ತಕ್ಕಂಥದ್ದು ಅಲ್ಲ, ಇದು ವಿಮಾನ ರೂಪದಲ್ಲಿ ಹಾರುವಂಥದ್ದಾಗಬೇಕಾಗ್ತದೆ ಅಲ್ವಾ. ಜ್ವಾಲಾ ಸ್ವರೂಪ ನೆನಪಿಗಾಗಿ ಮನಸ್ಸು ಹಾಗೂ ಬುದ್ಧಿಯನ್ನು ಮೊದಲನೇದಾಗಿ ಶಕ್ತಿಶಾಲಿ ಬ್ರೇಕ್ ಇರಬೇಕಾಗ್ತದೆ. ಮನಸ್ಸು ಯಾವ್ಯಾವುದೋ ಕಡೆಗೆ ಹೋಗ್ತದೆ ಅಲ್ವಾ. ಬಾಬಾರವ್ರನ್ನ ನೆನಪು ಮಾಡ್ತಾ ಕೂತ್ಕೊಳ್ತೀರಾ, ಆದರೆ ಮನಸ್ಸು ಲೌಕಿಕ ವಿಚಾರದ ಕಡೆಗೆ ನಿಮ್ಮನ್ನು ಎಳ್ಕೊಂಡು ಹೋಗ್ತಾ ಇದೆ ಅಂತೇಳಿದ್ರೆ ನೀವು ಅಲ್ಲಿಗೆ ಬ್ರೇಕ್ ಹಾಕುವಂಥ ಒಂದು ಶಕ್ತಿಯನ್ನು ಈಗ ವೃದ್ಧಿಸ್ಕೊಳ್ಬೇಕಾಗ್ತದೆ. ಯಾರು ಬ್ರೇಕ್ ಹಾಕ್ತಾರೋ ಅವರ ಒಂದು ಯೋಗ ಅನ್ನುವಂಥದ್ದು ಶಕ್ತಿಶಾಲಿಯಾಗಿದೆ ಅಂಥೇಳಿ, ಮತ್ತು ಅದನ್ನು ತಿರುಗಿಸ್ತಕ್ಕಂಥ ಅಂದರೆ ಪರಿವರ್ತನೆಯ ಮಾಡ್ತಕ್ಕಂಥ ಶಕ್ತಿ ಕೂಡ ಬೇಕಾಗ್ತದೆ. ಇದರಿಂದ ಬುದ್ಧಿಯ ಶಕ್ತಿ ಅಥವಾ ಯಾವುದೇ ಶಕ್ತಿ ಆಗಿರ್ಬೋದು ಅದು ವ್ಯರ್ಥವಾಗದೆ ಜಮಾ ಆಗಿಬಿಡ್ತದೆ. ನಮ್ಮ ಸಂಕಲ್ಪಗಳು ಎಲ್ಲಿ ಹೋಗ್ತಾ ಇದ್ದಾವೆ? ಯಾರೊಂದಿಗಾದರೂ ಮಾತಾಡುವಂಥ ಸಂದರ್ಭದಲ್ಲಿ ಲೌಕಿಕ ವಿಚಾರಗಳನ್ನು ನಾವು ಹೆಚ್ಚು ಹೆಚ್ಚು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ಸಮಯ, ಶ್ವಾಸ ವ್ಯರ್ಥವಾಗಿ ಹೋಗ್ತಾ ಇದೆ ಅಂಥೇಳಿ, ಸಂಕಲ್ಪ ಅದು ಕೂಡ ವ್ಯರ್ಥವಾಗಿ ಹೋಗ್ತಾ ಇದೆ ಅಲ್ವಾ. ಪರಮಾತ್ಮನ ಬಗ್ಗೆನೇ ಚಿಂತನೆಗಳನ್ನು ಮಾಡಿಕೊಳ್ತಾ ಹೋಗಬೇಕಾಗ್ತದೆ. ನಾನು ಯಾರು, ನನ್ನವರು ಯಾರು, ಪರಮಾತ್ಮ ಯಾರು, ಈ ಭೂಮಿಗೆ ನಾನು ಯಾಕೆ ಬಂದಿದ್ದೇನೆ, ಈ ಎಲ್ಲದರ ಪರಿಚಯವನ್ನು ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಇದರ ಆಧಾರದ ಮೇಲೆ ಆ ತಂದೆಯನ್ನು ಭಾಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು. ಮನಸ್ಸಿನಲ್ಲಿ ಒಂದೇ ಇರಬೇಕು. ಏಕ್ ಬಾಬ್ ದೂಸರನ ಕೋಯಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಅಚ್ಚೊತ್ತಿರಬೇಕಾಗ್ತದೆ ಅಂತಕ್ಕಂಥದ್ದಾಗಿ. ಎಷ್ಟು ಜಮಾ ಆಗ್ತಾ ಇರ್ತದೋ ಅಷ್ಟೇ ಪರಿಶೀಲಿಸ್ತಕ್ಕಂತಹ, ನಿರ್ಣಯಿಸ್ತಕ್ಕಂತಹ ಶಕ್ತಿ ಹೆಚ್ಚುತ್ತಾ ಹೋಗ್ತದೆ. ಅಂದರೆ ನಾವು ಎಷ್ಟು ನೆನಪಿನಲ್ಲಿರ್ತೀವಿ, ಎಷ್ಟು ನೆನಪಿನಲ್ಲಿ ಪರಮಾತ್ಮನ ನೆನಪಿನಲ್ಲಿರ್ತೀವಿ ಅಷ್ಟು ಪರಿಶೀಲನೆ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬಂದ್ಬಿಡ್ತದೆ. ನಿರ್ಣಯ ತೆಗೆದುಕೊಳ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬರ್ತದೆ. ಹೀಗೆ ಪರಿಶೀಲನಾ ಶಕ್ತಿ, ನಿರ್ಣಯದ ಶಕ್ತಿ ಅನ್ನುವಂಥದ್ದು ಹೆಚ್ಚುತ್ತಾ ಇರ್ತದೆ, ಜಾಸ್ತಿ ಆಗ್ತಾನೇ ಹೋಗ್ತದೆ. ಇದಕ್ಕಾಗಿ ಈಗ ಸಂಕಲ್ಪಗಳ ವಿಸ್ತಾರವನ್ನು ಬಂದ್ ಮಾಡ್ತಾ ಸಾಗಬೇಕಾಗ್ತದೆ. ಅರ್ಥಾತ್ ಸಂಕ್ಷಿಪ್ತಗೊಳಿಸುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಬೇಕಾಗ್ತದೆ. ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶ ಮಾಡುವಂತಹ ಗುಣಗಳನ್ನು ನಾವಿವತ್ತು ಬೆಳೆಸ್ಕೊಳ್ಬೇಕಾಗಿದೆ. ಯಾಕೆ? ನಾವೆಲ್ಲ ಯಾರು? ಪರಮಾತ್ಮನ ಮಕ್ಕಳು ಅಲ್ವಾ. ಪರಮಾತ್ಮನ ಮಕ್ಕಳಾಗಿದ್ದೀವಿ ಅಂತಂದರೆ ಪರಮಾತ್ಮನ ಮಕ್ಕಳ ಮುಖ್ಯವಾದ ಲಕ್ಷಣವೇ ಆಗಿದೆ ಆತನನ್ನು ಸದಾ ನೆನಪು ಮಾಡ್ತಕ್ಕಂಥದ್ದು ಅಂತೇಳಿ ಅಲ್ವಾ. ಆಗ ಎಲ್ಲರೂ ಕೂಡ ಏನಾಗ್ತೀವಿ? ಶಿವಶಕ್ತಿಯರಾಗ್ತೀವಿ ಅಲ್ವಾ. ಭಾಳಷ್ಟು ಜನಕ್ಕೆ ಶಿವಬಾಬಾರವರ ಪರಿಚಯ ಇಲ್ಲ. ಶಿವಬಾಬಾ ಅಂದರೆ ಯಾರು ಅನ್ನೋ ಪರಿಚಯ ಇಲ್ಲ. ಆದರೆ ನಾವು ಮಕ್ಕಳಿಗೆ ಶಿವಬಾಬಾರವರ ಪರಿಚಯ ಸಿಕ್ಕಿದೆ. ಪರಮಾತ್ಮನೊಂದಿಗೆ ಮಾತಾಡುವಂತಹದ್ದು, ಮಿಲನ ಮಾಡ್ತಕ್ಕಂತಹ ಒಂದು ಸೌಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೀವಿ. ಶಕ್ತಿಶಾಲಿ ಸ್ವರೂಪದ ನೆನಪು ಇರಬೇಕು ಅಂದರೆ ಸಂಬಂಧವು ಸದಾ ಜೋಡಿಸಲ್ಪಟ್ಟಿರಬೇಕಾಗ್ತದೆ. ನಮ್ಮ ಒಂದು ಸಂಬಂಧ ಯಾರ ಜೊತೆಗೆ? ಪರಮಾತ್ಮನೊಂದಿಗೆ. ಪರಮಾತ್ಮನ ಸಂಗಮ ಇದೆಯಲ್ಲ, ಅದೇ ಮಿಲನ ಅಂತಕ್ಕಂಥದ್ದಾಗಿ ಅಮೃತ ವೇಳೆಯಲ್ಲಿ ಹೇಳ್ಬೇಕಾಗ್ತದೆ. ಬೆಳಗಿನ ಜಾವ ಅಮೃತ ವೇಳೆಯಲ್ಲಿ ಎದ್ದು ಪರಮಾತ್ಮನನ್ನು ನಾವು ಪ್ರೀತಿಯಿಂದ ನಾವು ನೆನಪು ಮಾಡಬೇಕಾಗ್ತದೆ ಅಲ್ವಾ. ಪರಮಾತ್ಮನ ಜೊತೆಗೆ ಮಾತಾಡಲಿಕ್ಕೆ ಭಗವಂತ ಏನು ಮಾಡಿದ್ದಾರೆ? ನಮಗೆ ಒಂದು ನಂಬರು ಕೂಡ ಕೊಟ್ಬಿಟ್ಟಿದ್ದಾರೆ. ಏನು ಭಾಳ ಈಸಿಯಾಗಿ ಅಲ್ವಾ. ಒಬ್ಬ DC ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಪರ್ಸ್ನಲ್ ನಂಬರ್ ಇರ್ತದೆ, ಪ್ರಧಾನಮಂತ್ರಿಗೂ ಪರ್ಸ್ನಲ್ ನಂಬರ್ ಇರ್ತದೆ. ಪರಮಾತ್ಮನ ಜೊತೆಗೆ ನಾವು ಮಿಲನ ಮಾಡಲಿಕ್ಕೆ, ಪರಮಾತ್ಮನ ಜೊತೆಗೆ ಮಾತಾಡಲಿಕ್ಕೆ ಅದಕ್ಕೂ ಪರಮಾತ್ಮನೇ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ ನಮಗೆ ಅಲ್ವಾ. ಫೋನ್ ನಂಬರ್ ಎಷ್ಟು? 3 ಡಿಜಿಟು. ಏನದು? 000 30. ಮೊದಲನೇ 0 ಏನು ಅಂತಂದರೆ ನಾನು ಆತ್ಮ ಅನ್ನೋದು ಸ್ಮೃತಿಯಲ್ಲಿರಬೇಕು. ಅದು ಮೊದಲನೇ ಸಂಖ್ಯೆ. ನಾನು ಆತ್ಮ, ನಾನು ದೇಹ ಅಲ್ಲ, ದೇಹದೊಳಗಡೆಗಿರ್ತಕ್ಕಂತಹ ಒಂದು ಆತ್ಮನಾಗಿದ್ದೇನೆ ಅಂತೇಳಿ ನೀವು ಭಗವದ್ಗೀತೆಯಲ್ಲೂ ಕೂಡ ಓದಿದ್ದೀರಾ ಹೌದಲ್ವಾ. ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನಶೋಷಯತಿ ಮಾರುತಃ ಅಂತಕ್ಕಂಥದ್ದಾಗಿ ಕೇಳಿದ್ದೀರಾ. ಅದರ ವಿವರಣೆ ಕೂಡ ಗೊತ್ತಿದೆ. ನಾನು ಆತ್ಮನಾಗಿದ್ದೇನೆ, ಅದು ಮೊದಲನೇ 0. ಎರಡನೇ 0 ಏನು ಅಂತಂದರೆ ಪರಮಾತ್ಮ ಅವನು ಕೂಡ ಆತ್ಮನಾಗಿದ್ದಾನೆ, ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ಆ ಒಂದು ಸ್ಮೃತಿ. ಆಮೇಲೆ ಮೂರನೇದು ಬಿಂದು ಅಥವಾ 0 ಅಂದ್ರೇನಪ್ಪ ಅಂದರೆ ಸೃಷ್ಟಿ ನಾಟಕ ರಂಗಮಂಚ.
ಇದ್ರ ಬಗ್ಗೆನೂ ಕೂಡ ಇದು ಒಂದು ಡ್ರಾಮಾ, ಇದು ಡ್ರಾಮಾ ಇದೆ. ಡ್ರಾಮಾದಲ್ಲಿ ನಾವೆಲ್ಲರೂ ಕೂಡ ಪಾತ್ರಧಾರಿಗಳು ಅನ್ನುವಂತಹ ಮಾತು ಕೂಡ ನಮಗೆ ಬಾಬಾರವರು ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಸೊ ಇದು ನಮಗೆ ಚೆನ್ನಾಗಿ ಗೊತ್ತಿದ್ದಾಗ ಪರಮಾತ್ಮನೊಂದಿಗೆ ಸಂಬಂಧ ಅನ್ನುವಂಥದ್ದು ಸದಾ ಜೋಡಣೆ ಆಗಿರ್ತದೆ. ಅರ್ಧನಾರೀಶ್ವರ ಚಿತ್ರ ತಾವೆಲ್ಲ ನೋಡಿದ್ದೀರಲ್ವಾ. ಏನದ ಅರ್ಥ? ಯಾರು ಪರಮಾತ್ಮನನ್ನು ಸದಾ ನೆನಪು ಮಾಡ್ತಾರೋ ಅವರ ಯಾದಗಾರ ಅದಾಗಿದೆ ಅಲ್ವಾ. ಸೊ ಸದಾ ಜೋಡಿಸಲ್ಪಟ್ಟಿರಬೇಕಾಗ್ತದೆ. ಒಂದು ವೇಳೆ ಸಂಬಂಧವು ಮತ್ತೆ ಮತ್ತೆ ತುಂಡಾಗ್ತಾ ಇದೆ ಅಂತಂದರೆ ಅದನ್ನು ಜೋಡಿಸುವುದರಲ್ಲಿಯೇ ಸಮಯ ಹಿಡಿದು ಬಿಡ್ತದೆ ಅಲ್ವಾ. ನಾವು ಲೌಕಿಕದ ವ್ಯಕ್ತಿಗಳೊಂದಿಗೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಭಗವಂತನೊಂದಿಗೆ ಇರತಕ್ಕಂಥ ಯೋಗ ಕಟ್ಟಾಗಿಬಿಡ್ತದೆ. ನಾವು ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಮತ್ತೆ ಮತ್ತೆ ಪರಮಾತ್ಮನನ್ನು ನೆನಪು ಮಾಡ್ತಾ ಹೋಗಬೇಕಾಗ್ತದೆ. ನಾವು ಎಷ್ಟು ಪರಮಾತ್ಮನನ್ನು ನೆನಪು ಮಾಡ್ತಾ ಹೋಗ್ತೀವಿ ಅಷ್ಟು ನಾವು ಶಿವಶಕ್ತಿಯರಾಗ್ತೀವಿ ಅಲ್ವಾ. ಅದನ್ನು ನಾವು ಮರಿಬಾರ್ದಾಗಿದೆ. ಯಾಕೆಂದರೆ ಸತ್ಯ ಬ್ರಾಹ್ಮಣರ ಮುಖ್ಯ ಕೆಲಸ ಏನು? ಸದಾ ಪರಮಾತ್ಮನ ನೆನಪು ಅನ್ನುವಂಥದ್ದು ತಲೆ ಒಳಗಡೆ ಇರಬೇಕಾಗ್ತದೆ. ಆದ್ದರಿಂದ ಶಕ್ತಿಶಾಲಿ ಆಗೋದ್ರ ಬದಲಾಗಿ ಬಲಹೀನರಾಗಿಬಿಡ್ತೀವಿ ನಾವುಗಳು. ಅಂದರೆ ಯೋಗ ಜೋಡಣೆ ಆಗದೆ ಕಟ್ಟಾಗ್ತಾ ಹೋದರೆ ಬಲಹೀನರಾಗಿಬಿಡ್ತೀವಿ. ಹಾಗಾಗಿ ನಮಗೆ ಜ್ವಾಲಾಮುಖಿ ನೆನಪಿನ ಅವಶ್ಯಕತೆ ಅನ್ನುವಂಥದ್ದು ಈಗ ಇದ್ದೇ ಇದೆ ಅಲ್ವಾ. ಶಕ್ತಿಶಾಲಿ ನೆನಪು ಮಾಡಿಕೊಳ್ಳೋದಕ್ಕಾಗಿ ವಿಸ್ತಾರದಲ್ಲಿ ಹೋಗ್ತಾ ಇದ್ದರೂ ಸಾರದಲ್ಲಿರ್ತಕ್ಕಂಥ ಸ್ಥಿತಿಯು ಕಡಿಮೆ ಆಗಬಾರ್ದು. ವಿಸ್ತಾರದಲ್ಲಿ ಸಾರ ಸ್ಥಿತಿಯನ್ನು ಮರಿಬಾರ್ದಾಗಿದೆ ನಾವುಗಳು. ಭಲೆ ನೀವೇನಾದರೂ ತಿನ್ನಿರಿ, ಕುಡೀರಿ, ಸೇವೆ ಮಾಡಿ, ಆದರೆ ಭಿನ್ನರಾಗಿರೋದನ್ನು ಮರಿಬಾರ್ದು. ನಾನಾತ್ಮ, ನನ್ನ ತಂದೆ ಪರಮಾತ್ಮ, ಅದು ಸದಾ ನಿಮ್ಮ ತಲೆ ಒಳಗಡೆಗೆ ಇರಬೇಕು. ನಾನು ಆತ್ಮನಾಗಿದ್ದೇನೆ, ನನ್ನ ತಂದೆ ಪರಮಾತ್ಮ ಆಗಿದ್ದಾರೆ. ಈ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನಾನು ಪಾತ್ರಾಭಿನಯ ಮಾಡಲಿಕ್ಕೆ ಬಂದಿದ್ದೀನಿ. ಪಾತ್ರ ಮಾಡ್ತಾ 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 ಈಗ ಕಾಲಚಕ್ರದ ಅಂತಿಮ ಭಾಗದಲ್ಲಿದ್ದೇನೆ. ಇನ್ನು ಕೆಲವೇ ವರ್ಷಗಳಲ್ಲಿ ಇಡೀ ಜಗತ್ತು ಮುಳುಗಿ ಹೋಗ್ತಾ ಇದೆ. ಮತ್ತೆ ಸತ್ಯುಗ ಬರ್ತಾ ಇದೆ. ಮತ್ತೆ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪಾಜಿ ಯಾರು? ಶಿವಪರಮಾತ್ಮ ಬಂದು ನಮ್ಮೆಲ್ಲರನ್ನೂ ಕೂಡ ತನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಮತ್ತು ಯಾರು ಮನೆಗೆ ಹೋಗ್ತಾರೋ ಮತ್ತೆ ಪಾತ್ರಾಭಿನಯ ಮಾಡಲಿಕ್ಕೆ ಬಂದೇ ಬರ್ತಾರೆ. ಈ ವಿಚಾರವನ್ನು ನಾವು ಸದಾ ನೆನಪಿನಲ್ಲಿ ಇರಬೇಕಾಗ್ತದೆ. ಇದರ ವಿಚಾರ ಸಾಗರ ಮಂಥನವನ್ನು ಮಾಡಬೇಕಾಗ್ತದೆ. ಸಾಧನೆ ಅರ್ಥಾತ್ ಶಕ್ತಿಶಾಲಿಯಾದಂಥ ನೆನಪು ಅಲ್ವಾ. ಸಾಧನೆ ಮಾಡೋದು ಅಂದರೆ ಏನಪ್ಪ ಅಂದರೆ ಪರಮಾತ್ಮನನ್ನು ಶಕ್ತಿಶಾಲಿಯಾಗಿ ನೆನಪು ಮಾಡ್ತಕ್ಕಂಥದ್ದು. ತಂದೆಯ ಜೊತೆಯಲ್ಲಿ ಹೃದಯದ ಸಂಬಂಧ ಇರಬೇಕು. ಹೃದಯ ಯಾವಾಗಲೂ ಬಾಬಾ ಬಾಬಾ ಅಂತ ಇರಬೇಕು. ಬಾಬಾ ಅಂದ್ರೇನು? ಅಪ್ಪ ಅಲ್ವಾ. ನಮ್ಮೆಲ್ಲರ ಅಪ್ಪ ಯಾರು? ಶಿವಪ್ಪ. ಶಿವಪರಮಾತ್ಮನನ್ನು ಅಷ್ಟೊಂದು ನೆನಪು ಮಾಡಬೇಕಾಗ್ತದೆ. ಕೇವಲ ನೆನಪಿನಲ್ಲಿ ಕುಳಿತುಕೊಳ್ಳೋದನ್ನು ಸಾಧನೆ ಅಂತ ಹೇಳಲಾಗೋದಿಲ್ಲ. ಆದರೆ ಹೇಗೆ ಶರೀರದ ಮೂಲಕ ಕುಳಿತುಕೊಳ್ತೀರಿ ಹಾಗೆಯೇ ಮನಸ್ಸು, ಬುದ್ಧಿ ಹಾಗೂ ಹೃದಯ ಈ ಮೂರನ್ನೂ ತಂದೆಯ ಕಡೆ ಮತ್ತು ತಂದೆಯ ಜೊತೆಯಲ್ಲಿ ಕೂರಿಸ್ಬೇಕಾಗ್ತದೆ. ಪರಮಾತ್ಮನನ್ನು ನೆನಪು ಮಾಡ್ತೀನಿ ಅಂತ ಕೆಲವರು ಯೋಗಕ್ಕೆ ಕೂತ್ಕೊಳ್ತಾರೆ, ತಪಸ್ಸಿಗೆ ಕೂತ್ಕೊಳ್ತಾರೆ. ಆದರೆ ಕೇವಲ ಕೂತ್ಕೊಳ್ತಕ್ಕಂಥದ್ದಲ್ಲ, ಮನಸ್ಸು ಪರಮಾತ್ಮನ ಕಡೆಗಿರಬೇಕು, ಬುದ್ಧಿನೂ ಕೂಡ ಪರಮಾತ್ಮನ ಕಡೆಗಿರಬೇಕು, ಹೃದಯನೂ ಕೂಡ ಪರಮಾತ್ಮನ ಕಡೆಗಿರಬೇಕಾಗ್ತದೆ ಅಲ್ವಾ. ಸೊ ಆಗ ಅಂತಹ ಏಕಾಗ್ರತೆಯನ್ನು ಜ್ವಾಲಾಮುಖಿ ಸ್ವರೂಪದ ಪ್ರಜ್ವಲಿತ ಸ್ಥಿತಿ ಎನ್ನುವಂಥದ್ದಾಗಿ ನಾವು ಕರಿತಾ ಹೋಗ್ತೀವಿ ಅಂತಕ್ಕಂಥದ್ದಾಗಿ. ಹೀಗೆ ಜ್ವಾಲಾಮುಖಿ ಸ್ವರೂಪದ ನೆನಪನ್ನು ನಾವು ಮಾಡ್ತಾ ಹೋದಾಗ ಖಂಡಿತವಾಗಲೂ ಕೂಡ ಹಿಂದಿನ ಅಂದರೆ ದ್ವಾಪಾರ ಯುಗದಿಂದ ನಾವು ಮಾಡ್ಕೊಂಡು ಬಂದಿರತಕ್ಕಂತಹ ತಿಳಿದೇನೆ ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲ ಪಾಪಗಳು ಕೂಡ ಭಸ್ಮ ಆಗ್ತಾ ಹೋಗ್ತವೆ ಅಲ್ವಾ. ಆಗಲೇ ಮನುಷ್ಯ ಏನಾಗ್ತಾನೆ? ದೇವತೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅಚ್ಚಾ, ಓಂ ಶಾಂತಿ. ಇವತ್ತಿಗೆ ಇಷ್ಟಿರಲಿ. ಮುಂದಿಂದನ್ನು ಮತ್ತೆ ನಾಳೆ ವಿಸ್ತೃತವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಓಂ ಶಾಂತಿ.